ವಾವ್ ಬ್ಯೂಟಿಫುಲ್ ಗರ್ಲ್ ಆದ್ಯ ಚೆನ್ನಾಗಿದೆ ನಿಮ್ದು ಫ್ರಾಕಲ್ಲಿರೋ ಚಿಟ್ಟೆ ಸೂಪರ್ ಆಗಿದೆ. ನಾವು ನಿನ್ನೆ ರಾತ್ರಿನೇ ಬಂದು ಕೂಡಲ ಸಂಗಮದಲ್ಲಿ ರೂಮ್ ಮಾಡಿಕೊಂಡು ಹಾಲ್ಟ್ ಆಗಿದ್ವಿ. ಬೆಳಗ್ಗೆ ಎದ್ದು ಎಲ್ಲರೂ ಸ್ನಾನ ಮಾಡಿಕೊಂಡು ಗಿರೀಶ್ ಎಲ್ಲ ಕಟ್ ಮಾಡಿಕೊಟ್ರು. ನಾನು ಉಪ್ಪಿಟ್ಟು ಮಾಡಿದೆ, ಕವಿತಾ ಕಾಫಿ ಮಾಡಿದ್ಲು. ಇವಾಗ ತಿಂಡಿ ತಿಂದು ನಾವಿವಾಗ ಇಲ್ಲಿಂದ ಹೊರಡಬೇಕು. ನಮ್ಮ ಪಕ್ಕದ ರೂಮಲ್ಲಿ ಒಂದು ಬಸ್ಸು ಮತ್ತು ಒಂದು ಟಿಟಿಗೆ ಆಗೋಷ್ಟು ಜನ ಇದ್ದರು. ಅವರು ಬೆಳಗ್ಗೆ ಎದ್ದು ಅಷ್ಟು ಜನಕ್ಕೂ ಅವಲಕ್ಕಿ ಉಪ್ಪಿಟ್ಟು, ಬಜ್ಜಿ, ಕಾಫಿ, ಟೀ ಅವರು ಮಾಡಿದರು. ಪಾಪ ನಮಗೂ ಬಜ್ಜಿನ ನಂಚ್ಕೊಳ್ಳಿ ಅಂತ ಹೇಳಿಕೊಟ್ರು. ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ ಕೂಡಲ ಸಂಗಮೇಶ್ವರ ದೇವಸ್ಥಾನಕ್ಕೆ. ಬನ್ನಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ. ಇಷ್ಟ ಆತಾವ್ರೆ. ಹಲೋ ಇಷ್ಟ ಆತಾ ಇಲ್ಲಿ ಇತ್ತ ಅತ್ತಿ ಅಯ್ಯೋ ರೈಟ್ ರೈಟ್ ಬಂದಳು ಚಕ್ಲಿಗೆಲ್ಲ ಕೂಡಲ ಸಂಗಮ ದೇವ ನಮಃ ಶಿವಾಯ. ದೇವಸ್ಥಾನಕ್ಕೆ ಹೋಗೋಣ ಅಮ್ಮ. ಎಡಮುರಿ ಗಣೇಶ ಆ ಸೊಂಡ್ಲು ಎಡದ ಕಡೆ ಐತೆ ನೋಡು, ಅದಕ್ಕೆ ಎಡಮುರಿ ಗಣೇಶ. ಆಂಟಿ ಸೂಪರಾಗಿ ಹಾಕ ಬಂದಿದ್ಯಾ ಅದ್ಯಾ. ಕೂಡಲ ಸಂಗಮೇಶ್ವರ ಅಂತ ಕಣಮ್ಮ ಇದು ಸಂಗಮ. ಅವ್ರು ಬಿಸ್ಲಿಗೆ ಚೆನ್ನಾಗಿ ಹಾಕಿದ್ದಾರೆ. ಹಾಕಿದ್ದೀನಿ ಬನ್ನಿ. ಚೇಂಜ್ ಅವ್ರ ಹತ್ರ ಇಲ್ಲ, ಒಳಗಡೆ ಇಸ್ಕೊಬೇಕಿತ್ತ ಅಂತ. ಓಂ ನಮಃ ಶಿವಾಯ. ತರುಣ್ಗೆ ಓಂ ನಮಃ ಶಿವಾಯ. ಜಾಗದಲ್ಲಿದ್ದೀವಿ. ಚೆನ್ನಾಗಿ ಮಾಡಿದಾರಲ್ವಾ, ಸಖತ್ತ ಪ್ಲ್ಯಾನ್ ಮಾಡಿದಾರಲ್ವಾ ದಕ್ಷ ಕವಿತಾ. ಈ ಕಡೆಯಿಂದನೂ ಹತ್ಬೋದು ಇಳಿಬೋದು, ಆ ಕಡೆಯಿಂದನೂ ಹತ್ಬೋದು ಇಳಿಬೋದು. ಪ್ಲ್ಯಾನ್ ತುಂಬ ಚೆನ್ನಾಗಿ ಮಾಡಿದಾರಪ್ಪ. ಜೀವನದಲ್ಲಿ ಒಂದ್ಸಲ ಇಲ್ಲಿ ಬಂದು ಬಸವಣ್ಣವರ ಆಯ್ಕೆಯಾಗಿರೋದನ್ನ ನೋಡ್ಬೇಕು ಅಂತ
ಮೀನಿದ್ಯಾ? ಇಲ್ಲ. ಆಮೆ ಅಯ್ಯೋಪ್ಪ ಮೋನಿ ಅಲ್ಲಿ ಹೋಯ್ತಾ ಇಲ್ವಾ? ಮ್ಯೂಸಿಯಂ ಇದು ನೋಡು ಅಮ್ಮಂದು ಹೆಂಗ್ ಮಾಡಿದ್ದಾರೆ, ಕೈಗಳೇ ಇಲ್ಲ. ಅಯ್ಯೋ ಹುಡುಗ ಸರ್ಕ ಮನೆಗೆ ಕರ್ಕೊಂಡ್ಬರ್ಬೇಕು ಡ್ರೈವಿಂಗ್ ಮಾಡ್ಕೊಂಡು ಅವನು ಭಾಳ ಕೆಲಸ ಮಾಡಬೇಕು ಅಲ್ಲೇ ಐಹೊಳೆ ಆದರೂ ಹಿಂಗೆಲ್ಲ ಇದ್ದಿದ್ದನ್ನು ಹಾಳು ಮಾಡಿದ್ದಾರಲ್ಲ ಅವರೆಲ್ಲ ಮನುಷ್ಯರು ಅವರು. ಬಟ್ ಅವ್ರು ಏನಂದ್ರೆ ಈ ಕನ್ನಡ ಬದಲಾಗಿ ಡ್ರ್ಯಾಗನ್ ಯೂಸ್ ಮಾಡ್ತಾರೆ. ವಾಟರ್ ಶೋ ದ ಪವರ್. ಆಮೇಲೆ ಶಂಖಚಕ್ರದ ಬದಲಾಗಿ ಅವರು ಈ ಸೂರ್ಯಪುತ್ರನ ಯೂಸ್ ಮಾಡ್ತಾರೆ. ಅಂದ್ರೆ ಸೂರ್ಯಚಂದ್ರರು ತಮ್ಮ ಬೇಕು ಅದು ಇದೇ ಶೇಪಲ್ಲಿ ಬರುತ್ತೆ. ಈ ಪೂರ್ವಕಾಲ ನಾನು ಇದು ಜಾಸ್ತಿ ಅದಕ್ಕೋಸ್ಕರ ಬಂದಿದೆ. ಸರ್ವೇ ಸಾಧಾರಣವಾಗಿ ನಮ್ಮ ಕಲ್ಚರಲ್ಲಿ ಗಾದೆ ಮಾತುಗಳು ಜಾಸ್ತಿ. ಸರ್ವೇ ಸಾಧಾರಣ ಒಂದು ಗಾದೆ ಪ್ರಕಾರ ಏನಂತಂದ್ರೆ ಗಂಡ ಹೆಂಡತಿ ಜಗಳ ಒಂದು ಮಲಗೋದು. ನೋಡೋಕೆ ಬಂದಿದ್ದಾರೆ, ಕ್ಯಾಪ್ ಹಾಕೊಂಡು ನಿಧಾನಕ್ಕೆ ಬರ್ತಾ ಇದ್ದಾರೆ ಬಿಸಿಲಿಗೆ. ಕಾಣಿಸ್ತಾ ಇದೆ ಫೇಸು. ಈ ಪ್ರಕಾಶ್ ಇವಾಗ ಸರ್ಕಸ್ ರಾಯ್ತಿನ ಜೊತೆ. ಏ ರಾಯ್ತಿನ ಆ ಥರನಾ? ಹೌದು ಬೆನ್ನ ಮೇಲೆ ನೆಕ್ಸ್ಟ್ ಅಲ್ಲಿ ಒಳಗೆ ನಡೀರಿ, ಈಗ ಆಗೋಯ್ತಲ್ಲ ಇಷ್ಟ ಅಲ್ವೇನಮ್ಮ? ಇರಿ ಅವಳು ನೋಡಿದ್ರೆ ನಿಮಗೆ ಕೊಡಕ್ಕೆ ಇಟ್ಕೊಂಡವಳೆ ಕೊಡಕ್ಕೆ ಹೋಯ್ತಾ? ಅಯ್ಯೋ ಶೋ ಇಷ್ಟೊಂದು ಪ್ರೀತಿ ನೋಡಪ್ಪ. ಇವರು ಅವರು ಕೊಡೋದಂತೆ, ಇವರು ಕೊಡೋದು. ಅದ್ಯಾವಳ ಥ್ಯಾಂಕ್ ಯು, ಐ ಲವ್ ಯು ಅದ್ಯಾ. ಮೈಲಾರಲಿಂಗೇಶ್ವರ ದೇವಸ್ಥಾನ ಏನು ಸಾಕು ನೀ ಕುಡ್ದ ಮನಿ ಇಸ್ಕೋ ಬೇಗ ಪಟ ಇಸ್ಕೋ. ಏನು ಕೇಳ್ರಿ, ಇಷ್ಟೊಂದು ಕಷ್ಟಪಟ್ಟು ಕುಡಿಬೇಕು. ಆರಲ್ಲ ಅದ್ಯಾ ನಿಮ್ಮ ದೊಡ್ಡಪ್ಪ ಇಲ್ಲೇ ಮುಗಿಸ್ಬಿಟ್ರಲ್ವ? ಅಯ್ಯೋ ಯಾಕೆ ಉಳಿನಾ? ಉಪ್ಪು ಸರಿ ಕಲಸಿ ಅಣ್ಣ, ಕಲಿಸ್ತಾ ಇಲ್ಲ ಅಂತೆ ಉಪ್ಪು ಅಲ್ಲಲ್ಲೇ ಇದೆ. ಓ ಯಾಕೆ ಹಿಂಗೆ ಚೆಲ್ತೀರಿ? ಇವರು ನಗಳ ಕೊಡ್ಬೇಕು, ಬೇಬಿಗಳು ಕೊಡ್ಸಕ್ಕಿಂತ ಅಲ್ವಾ? ನನಗೆ
ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಫೋರ್ ಕೊಟ್ಬಿಟ್ಟು ನಡ್ರಿ. ಬಾ ಬಂದು ಕೇಳುವ. ನನಗಿಷ್ಟ ಆಯ್ತು. ನಿಮ್ಗೆ ಇಷ್ಟ ಆದ್ಮೇಲೆ ತಕ್ಕೊಡಿ ಬಾಯ ಮುಚ್ಕೊಂಡು. ಹೌದು, ಒಂಥರ ಈ ಬೃಂದಾವನ ಕಟ್ತಾರಲ್ಲ ತುಳಸಿ ಕಟ್ಟೆ ಆ ಥರ ಕಟ್ಟಿದ್ದಾರೆ ನೋಡಿ ನೀರಿನ ಟ್ಯಾಂಕು. ನೀವೇ ಹೊಸ್ದಾಗಿ ಏನಾರು ವ್ಯವಸ್ಥೆ ಇದು ಕೊರಕೋಡ. ಕೊರಕೋಡ ಎಲ್ಲ ಇದು ಬೋರ್ಡ್ಗಳೇ ಬೇರೆ. ಸಂಗಮೇಶ್ವರ ದೇವಾಲಯ ಕಲ್ಲಲ್ಲೇ ಇವೆಲ್ಲ ನಿಲ್ಸಿರೋದಲ್ವಾ. ಯಾರಿಗ್ರಿ ನೋಡಲಿ ಸಿಕ್ಕಲ್ಲ, ಕೋಪಕ್ಕೆ ತಡ್ಕೊಳಕ್ಕಾಗಲ್ಲ, ಅದಕ್ಕೆ ಮಾತಾಡ್ತಿರೋದು. ಸ್ಲಿಪ್ಪರ್ ಬೆಳಕು ತುಂಬ ಚೆನ್ನಾಗಿದೆ. ಹೇ ಬನ್ನಿ ಬನ್ನಿ. ಚೇಂಜ್ ಹಾಕಪ್ಪ, ಇಲ್ಲ ಅಲ್ಲಿ ಚೇಂಜ್ ಹಾಕಿ. ಹೇ ಕಣ ವ್ಯಾನಿಟಿ ಬ್ಯಾಗ್. ಸಮುದ್ರ ಮಂಥನ ಮಾಡ್ತಾ ಇರೋದು. ಅಯ್ಯೋ ಅಲ್ಲಿ ನೋಡಿ, ಇಟ್ಕೊಂಡು ಇಲ್ಲಿ ಶಿವಲಿಂಗ ಆಯ್ತಾ ಬದಿರಲ್ಲಿ. ಏನು ರಿಯಲ್ ಇದೆ. ರಥ, ಬಿಲ್ಲು, ಬಾಣ, ಯುದ್ಧ. ಇಲ್ಲಿ ಬಾಣ ಬಿಡ್ತಾ ಇದ್ದಾರೆ. ಇದು ನೋಡಿ, ಕಿವಿನ ಕೊಂಬ ಸ್ವಲ್ಪ ಡಿಫ್ರೆಂಟ್ ಆಗಿಲ್ವಾ? ಕೊಂಬು ಟಿಕ್ನ ಆಗಿಲ್ಲ. ಎಷ್ಟು ನೋಡಿ. 700ನೇ ಶತಮಾನ. ಚೆನ್ನಾಗಿದೆ ಅಲ್ವಾ? ಕೆಳಗಡೆ ಬಿದ್ದಾಗ ಆ ಕಿರೀಟನ ಕಾಲಲ್ಲಿ ಹಿಂಗೆ ಎತ್ಕೋತಾಳೆ. ಅಲ್ಲ, ಅವ್ರು ಎತ್ಕೊಂಡಿರೋದು, ಅವ್ರು ಪಾರ್ವತಿ ಎತ್ಕೊಂಡಿರೋದು, ನಾಟ್ಯ ರಾಣಿ ಶಿವ ಎತ್ಕೊಂಡಿರೋದು. ಡ್ಯಾನ್ಸ್ ನನಗೂ ಇಷ್ಟ ಡ್ಯಾನ್ಸು. ನಮ್ಮ ಮನೆ ಮಕ್ಕಳು ಯಾರು ಮಾಡಲ್ಲ. ಬೆಳಗ್ಗೆ ನಾವು ತಿಂಡಿ ಎಲ್ಲ ಮಾಡಿಕೊಂಡು ಹೊರಟಾದ್ಮೇಲೆ ನಾವು ಕೂಡಲ ಸಂಗಮೇಶ್ವರ ದೇವಸ್ಥಾನ ಆದಮೇಲೆ ಐಹೊಳೆ ಹೋದ್ವಿ. ಐಹೊಳೆ ಆದಮೇಲೆ ಪಟ್ಟದಕಲ್ಲನ್ನ ನೋಡಿದ್ವಿ. ಅಲ್ಲೆಲ್ಲ ಏನಾಗಿದೆ, ಶಿವಲಿಂಗಗಳು ತುಂಬ ಇದೆ. ಅದರಲ್ಲಿ ವಿಘ್ನ ಆಗಿರೋಂಥ ಲಿಂಗಗಳಿಗೆ ಪೂಜೆ ಇಲ್ಲ, ವಿಘ್ನ ಆಗಿಲ್ದಿರೋಂಥ ಶಿವಲಿಂಗಗಳಿಗೆ ಪೂಜೆ ಇವಾಗಲೂ ನಡೀತಾ ಇದೆ. ಜಾಗ ಎಲ್ಲ ತುಂಬ ಚೆನ್ನಾಗಿತ್ತು. ಇದಾದಮೇಲೆ ಮಹಾಕೂಟ, ಶ್ರೀ ಕ್ಷೇತ್ರ ಮಹಾಕೂಟ ಅಂಥೇಳಿ ಇಲ್ಲಿ ದಕ್ಷಿಣ ಕಾಶಿ ಇದು. ಇಲ್ಲಿ ಹೋಗ್ತಾ ದಾರಿನಲ್ಲೇ ಸಿಗುತ್ತೆ, ಜೊತೆಗೆ ಮಧ್ಯಾಹ್ನ ಊಟನೂ ಇರುತ್ತೆ ಅಂತ ಅಲ್ಲಿ ಪುರೋಹಿತರು ಹೇಳಿದ್ರು ಅಂಥೇಳಿ ನಾವು ಹೋಗ್ತಾ ದಾರಿಲಿ ಈ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲೇ ಊಟ ಮುಗಿಸ್ಕೊಂಡು ಇವಾಗ ಬಾದಾಮಿಗೆ ಹೊರಡ್ತಾ ಇದ್ದೀವಿ. ಶೋ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹತ್ಕೊಂಡು ಅಲ್ಲಿವರೆಗೂ ಹೋಗ್ಬೇಕಂತೆ. ನನ್ನ ಕೈಲಿ ಆಗಲ್ಲ, ಹಾಗಾಗಿ ನಾನು ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೀನಿ. ಹತ್ತವ್ರ ಹತ್ರಪ್ಪ ಹತ್ತುತ್ತೀಯ ಕವಿತಾ? ಹತ್ತುತ್ತಿ 5 ನಿಮಿಷದಲ್ಲಿ ಹತ್ಬಿಟ್ಟು ಹೋಗುತ್ತಾರ ನೀವು ಹೋಗ.
ಇಲ್ಲಿ ಬಂದ್ರಿ ಬಿಸಿಲುಗ ಚಲೋ ಸಖತ್ತಾಗಿ ಬರುತ್ತೆ, ಒಳ್ಳೆ ವ್ಯೂ. ನಿಂತ್ಕೋಗಿ ಬೇಗ, ಜಲ್ದಿ ಜಲ್ದಿ. ಮೆಟ್ಲತ್ತಿಲ್ಲ, 3 ಮೆಟ್ಲತ್ತೆ ಕಾಣು. ಅಷ್ಟರಲ್ಲಿ ಕಾಣೋ ಬಂದು ಎಲ್ಲಿ ಬರ್ತದೆ ಎಲ್ಲ ಮಲ್ಕೊಳ್ಳೋರು ಅಂತ ಈ ಚಾಪೆ ಎಲ್ಲ ಹಾಕಿರೋರು. ಬೇಡ ಇಳಿಯೋದು ಬೇಡ ದಕ್ಷ, ಚೆನ್ನಾಗಿದೆ ಕಲ್ಯಾಣಿ. ಬಾಮ್ಮ ದಕ್ಷ, ಕೈಕಾಲು ಬೇಡ ಬೇಡ, ಕೈಕಾಲು ತೊಳೆಯೋದು ಬೇಡ, ಬಾ ಜಾರುತ್ತೆ ಅಲ್ಲಿ, ಬನ್ನಿ ಬೇಡ. ಬೇಕು ಇದೆಲ್ಲ ನೋಡ್ತೀವಿ ಅಂದರೆ ಒಂದು ದಿನ ಎಲ್ಲ ಒಂದೊಂದು ಕಡೆನೇ ಹಾಲ್ಟ್ ಆಗಿ ಇದ್ದು ನೋಡ್ಕೊಂಡು ಹೋಗ್ಬೇಕು. ನಾವು ಬಾದಾಮಿ ಎಲ್ಲ ಮುಗಿಸ್ಕೊಂಡು ಬರ್ತಾ ದಾರಿಲಿ ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಒಳಗಡೆ ವಿಡಿಯೋ ಮಾಡೋಂಗಿರಲಿಲ್ಲ, ತುಂಬ ಚೆನ್ನಾಗಿ ಅಮ್ಮಂದು ದರ್ಶನ ಆಯಿತು. ಎಲ್ಲ ಕಡೆ ಒಳ್ಳೊಳ್ಳೆ ಟೈಮ್ಗೆ ಹೋದ್ವಿ, ನಾವು ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅಂಥೇಳಿ ನಾನು ಆಚೆ ಕಡೆ ಇರೋ ಫೋಟೋನೇ ವಿಡಿಯೋ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಯಾರು ನೋಡಿಲ್ಲ ಬನಶಂಕರಿ ಅಮ್ಮನ್ನ, ಇಲ್ಲೇ ದರ್ಶನ ಮಾಡ್ಕೊಳ್ಳಿ. ನಾವಿವಾಗ ಬನಶಂಕರಿಲಿ ಗಾಡಿ ಪಾರ್ಕಿಂಗ್ ಮಾಡಿರೋ ಕಡೆ ಜಾಗ ಇತ್ತು ಅಂತ ಹೇಳ್ಬಿಟ್ಟು ನಾವು ಹೆಣ್ಮಕ್ಳೆಲ್ಲ ಕಾಫಿ ಮಾಡ್ಕೊಂಡ್ವಿ. ಗಿರೀಶು ಮತ್ತು ಡ್ರೈವರು ಅವರಿಗೆಲ್ಲ ಟೀ ಬೇಕು ಅಂಥೇಳಿ ಗಿರೀಶ್ ನಾನೇ ಮಾಡ್ತೀನಿ ಅಂತ ಟೀ ಮಾಡ್ತಾಯಿದ್ದಾರೆ. ಟೀ ಎಲ್ಲ ಕುಡ್ಕೊಂಡು ನಾವು ಅಲ್ಲಿಂದ ಹೊರಟು 7:30 ಅಷ್ಟರಲ್ಲಿ ನಾವು ಸೌದತ್ತಿನ ತಲುಪಿದ್ವಿ. ನೋಡಿ ಇನ್ನೂ ಎಷ್ಟು ಬೆಳಕಿದಂಗಿದೆ. ಆದರೆ ಏನೋ 2 ದಿನದ ಹಿಂದೆ ಜಾತ್ರೆ ಆಗಿತ್ತಂತೆ, ಹಾಗಾಗಿ ಅಷ್ಟೊಂದು ರಶ್ ಇರಲಿಲ್ಲ, ಪ್ರಶಾಂತವಾಗಿತ್ತು. ಹೋಗಿ 2 ಸಲ ನಾವು ದರ್ಶನ ಮಾಡಿದ್ದೀವಿ ದೇವ್ರದ್ದು. ಇದು ಹಸು ಚಿಕ್ಕಿ ಹಾಕೊಂಡ್ಬಿಡ ಚೆನ್ನಾಗಿದೆ. ಅಲ್ಲ ನಿನಗೆ ಬಿಚ್ಚಿಡಕ್ಕಾಗಬೇಕು ಅಲ್ವಾ? ಈ ಕೈಗೆ ಅದು ಹಾಕಪ್ಪ. ನಮಸ್ಕಾರ ಮಾಡ್ಬೇಕು ಅದಕ್ಕೆ ದಕ್ಷ. ಇಲ್ಲ ಈ ಥರ ಇರಲಿಲ್ಲ, ಈ ಥರ ಇರಲಿಲ್ಲ ಅವಾಗ. ಅಮೌಂಟ್ ಗುಡಿ ಇತ್ತು. ನಾನು ಅದನ್ನು ಚೆನ್ನಾಗಿದೆ.
ಎಲ್ಲರೂ ದರ್ಶನ ಮುಗಿಸ್ಕೊಂಡು ಆಚೆ ಬಂದಮೇಲೆ ಸೌದತ್ತಿಲಿ ಸ್ಪೆಷಲ್ ಅಂದರೆ ಬಳೆ ಹಾಕಿಸ್ಕೊಳ್ಳೋದು. ಹಸಿರು ಬಳೆ ತುಂಬ ಡಿಫ್ರೆಂಟಾಗಿರುತ್ತೆ. ಗಟ್ಟಿ ಬಳೆ ಕೂಡ ಮೊದಲೆಲ್ಲ ಸಿಗ್ತಾ ಇರಲಿಲ್ಲ. ಇವಾಗ ನಮ್ಮೂರುಗಳಲ್ಲೂ ಈ ಬಳೆಗಳು ಸಿಗುತ್ತೆ. ಆದರೂ ಸೌದತ್ತಿಗೆ ಹೋಗಿರೋದ್ರಿಂದ ನಾವು ಬಳೆ ಹಾಕಿಸ್ಕೊಳ್ಳೋದು ತುಂಬ ಖುಷಿಯಾಗುತ್ತೆ. ಎಲ್ಲ ಹೆಣ್ಮಕ್ಳು ಇದ್ವಿ, ಬಳೆಗಳನ್ನ ಹಾಕಿಸ್ಕೊಂಡ್ವಿ, ತುಂಬ ಖುಷಿಯಾಯಿತು. ಇದ್ರ ಜೊತೆಗೆ ನಾನು ಬಂದಿರೋದು ಇದು 2ನೇ ಸರಿ ಸೌದತ್ತಿಗೆ. ಈಗ ಒಂದು 15 ವರ್ಷದ ಹಿಂದೆ ನಮ್ಮ ಸೋದರ ಮಾವ ಒಂದು ಸಲ ಬಸ್ ಮಾಡಿ ಕರ್ಕೊಂಡೋಗಿದ್ರು. ಅದೇ ಫಸ್ಟ್ ಟೈಮು ನಾನು ನೋಡಿದ್ದು. ಆವಾಗ್ಲೂ ಇಲ್ಲಿ ಬಳೆಗಳನ್ನ ಹಾಕ್ಸಿದ್ರು ನಮ್ಮ ಅತ್ತಿಗೆರು. ನಮಗಿಂತ ಚಿಕ್ಕವ್ರಿಗಿಂತ ನಮಗಿಂತ ದೊಡ್ಡವರು ನಮಗೆ ಬಳೆ ಹಾಕ್ಸಿದ್ರೆ ತುಂಬ ಖುಷಿಯಾಗುತ್ತೆ. ಇದು ನಾವು 2ನೇ ಸಲ ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಹೊರಡ್ತಾ ಇರೋದು. ನಮ್ಮದು ಇವಾಗ ಇದು ಲಾಸ್ಟ್ ದೇವ್ರ ದರ್ಶನ ಇಲ್ಲಿ. ಇವಾಗ ಇಲ್ಲಿಂದ ಎಲ್ಲ ದರ್ಶನ ಆದಮೇಲೆ ಇವಾಗ ಹೋಗಿ ಒಂದು ಕಡೆ ಎಲ್ಲಾದರೂ ಊಟ ಮುಗಿಸ್ಕೊಂಡು ಮೈಸೂರಿಗೆ ಹೊರಡ್ತೀವಿ. ಇಲ್ಲಿ ಒಂದು ಇದನ್ನು ತೋರಿಸ್ತಾಯಿದ್ರು, ಏನೋ ಸ್ಲಿಪ್ಪರು ಮತ್ತು ಅದಕ್ಕೆ ನಿಂಬೆಹಣ್ಣು, ಕಪ್ಪು ದಾರ ಎಲ್ಲ ಕಟ್ಟಿದರು. ಇದು ತೊಗೊಂಡೋಗಿ ಮನೇಲಿ ಕಟ್ಕೊಳ್ಳಿ, ದೃಷ್ಟಿ ಆಗೋಲ್ಲ, ಮತ್ತು ಕಾರ್ಗೆ ಕಟ್ಬೋದು, ಯಾವ್ದಾರ ಗಾಡಿಗಳಿಗೆ ಕಟ್ಬೋದು ಅಂದರು. ನಾವು ಅದನ್ನೆಲ್ಲ ಮಾಡಿಲ್ಲ, ಹಂಗಾಗಿ ಅದನ್ನು ತೊಗೊಳ್ಳಿಲ್ಲ. ಒಟ್ಟು ಪುಟ್ಟು ಸ್ಲಿಪ್ಪರ್ ಚೆನ್ನಾಗಿದೆ ಅಂತ ಹೇಳಿ ನೋಡ್ತಾ ಇದ್ವಿ ಅಷ್ಟೇ. ಇವಾಗ ಇಲ್ಲಿಂದ ಹೊರಡ್ಬೇಕು ನಾವು. ಇದಕ್ಕೂ ಏನು ಬದಲಾಯಿಸಿ ಕಲರ್ ಅಷ್ಟೇನಾ? ಪರಶುರಾಮ ಅದೇ ಒಳ್ಳೆ ಜೊತೆಗೆ ಹುಬ್ಬಳ್ಳಿಲಿ ಒಂದು ಕಡೆ ಊಟಕ್ಕೆ ನಿಲ್ಸಿದ್ದೀವಿ. ಟೈಮ್ ಆಗಲೇ 10:15 ಆಗೋಗಿದೆ. ಏನು ಊಟ ಸಿಗುತ್ತೆ ನೋಡೋಣ. ಸೌದತ್ತಿ ಬಿಟ್ಟು ಇಲ್ಲಿ ಬಂದಿದ್ದೀವಿ ಈಗ ಊಟಕ್ಕೆ. ಅಜ್ಜಿ ಎಲ್ಲ ದಕ್ಷ ನಾವು ಊಟ ಮುಗಿಸ್ಕೊಂಡು ಇವಾಗ ಹೊರಡಬೇಕು. ಊಟ ಏನು ಅಷ್ಟರಲ್ಲೇ, ಯಾಕೆಂದರೆ ನಮಗೆ ಹೊರಗಡೆ ಸಿಗುವಂಥ ಪರೋಟಾನೇ ಅವರು ಬಿಸಿ ಮಾಡಿ ಕೊಟ್ಟಿದ್ದರು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ತುಂಬ 11:15 ಟೈಮ್ ಆಗಿತ್ತು ಅಂಥೇಳಿ ಅದನ್ನೇ ತಿಂದು ಮನೆಗೆ ಬಂದು ಬೆಳಗ್ಗೆ ಪ್ರಸಾದ ಎಲ್ಲ ಹೊಡೆದು ಒಂದು 5 ಮನೆಗೆ ಕೊಡೋದು ಒಳ್ಳೆಯದು ಅಂಥೇಳಿ ಕೊಡ್ತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು ಟ್ರಿಪ್ಪು. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್.